ಹಾಸನದಲ್ಲಿ ಕೈ ಅಭ್ಯರ್ಥಿಯಿಂದ ಮತ ಪ್ರಚಾರ ಆರಂಭವಾಗಿದೆ. ಶಿವನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಮತಬೇಟೆ ಆರಂಭಿಸಿದ್ದಾರೆ. ಮತ ಪ್ರಚಾರದ ವೇಳೆ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಅನ್ಯಾಯವಾಗಿದೆ, ಆದ್ದರಿಂದ ನಾನು ನನ್ನ ತಾಯಿ ಬಂದು ಮತ ಕೇಳ್ತಾ ಇದ್ದೇವೆ. 3 ಬಾರಿ ಮಂಡಿಯೂರಿ ಹಾಸನ ಜಿಲ್ಲೆಯಲ್ಲಿ ತುಳಿತಕ್ಕೆ ಒಳಗಾಗಿದ್ದೇವೆ. ನಾನು ಯಾರು ಏನು ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡೋದಿಲ್ಲ. 1 ಬಾರಿ ಅವಕಾಶ ಮಾಡಿಕೊಡಿ ಅಂತ ಶ್ರೇಯಸ್ ಪಟೇಲ್ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಕೈ ಅಭ್ಯರ್ಥಿಯಿಂದ ಮತ ಪ್ರಚಾರ ಆರಂಭವಾಗಿದೆ. ಶಿವನ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆ ನಂತರ ಮತಬೇಟೆಯನ್ನ ಪ್ರಾರಂಭಿಸಿದ್ದಾರೆ. ಮತ ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಒಂದು ಭಾವನಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಅನ್ಯಾಯವಾಗಿದೆ, ಆದ್ದರಿಂದ ನಾನು ನನ್ನ ತಾಯಿ ಬಂದು ಮತ ಕೇಳ್ತಿದ್ದೀನಿ, ಒಮ್ಮೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಮತ ಪ್ರಚಾರ ಆರಂಭ ಮಾಡಿರುವಂತದ್ದು. ಇವತ್ತು ಹಾಸನ ನಗರದ RMC ಯಾರ್ಡ್ ಏನಿದೆ, RMC ಯಾರ್ಡ್ ನಲ್ಲಿ ಮತ ಪ್ರಚಾರಕ್ಕೆ ಬೆಳ್ಳಂಬೆಳಿಗ್ಗೆ ಕೂಡ ಈಗಾಗಲೇ ಹಾಜರಾಗಿರ್ತಕ್ಕಂಥದ್ದು. ಶ್ರೇಯಸ್ ಪಟೇಲ್ ತಮ್ಮ ಅಭಿಮಾನಿಗಳ ಜೊತೆಗೆ ತಮ್ಮ ಕಾರ್ಯಕರ್ತರ ಜೊತೆಗೆ ಈಗಾಗಲೇ ಮತ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಶ್ರೇಯಸ್ ಪಟೇಲ್ ಇದ್ದಾರೆ. ಸರ್, ಇವತ್ತು RMC ಯಾರ್ಡ್ ಅಲ್ಲಿ ಮತ ಪ್ರಚಾರ ಆರಂಭ ಮಾಡಿದ್ರೆ ಹೇಗಿದೆ ಸರ್? ಎಲ್ಲ ನಮ್ಮ ಹಾಸನ ಕ್ಷೇತ್ರದ ಮುಖಂಡರ ನಾಯಕತ್ವದಲ್ಲಿ ಇವತ್ತು APMC ಯಾರ್ಡ್ ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತಿದ್ವಿ. ಎಲ್ಲಾ ಕಡೆ ವಾತಾವರಣ ಚೆನ್ನಾಗಿದೆ. ಈ ಬಾರಿ ನಿಮ್ಗೆ ಆಶೀರ್ವಾದ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀವಿ ಅಂತ ಜನ ಭರವಸೆ ಕೊಡ್ತಾ ಇದ್ದಾರೆ. ನಾವ್ ಈ ಸಲ ಗೆಲ್ತೀವಿ. ಸರ್, ಈಗ ಮೈತ್ರಿ ಪಕ್ಷದವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಕೇವಲ ಗ್ಯಾರಂಟಿಗಳನ್ನ ಇಟ್ಕೊಂಡು ಮಾತ್ರ ಮತ ಕೇಳ್ತಾ ಇದ್ದಾರೆ, ಬೇರೆ ಯಾವ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಮಾಡಿಲ್ಲ, ಯಾಕೆ ಅವರಿಗೆ ಮತ ಕೊಡ್ತೀರಿ ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತ ನೆನ್ನೆ ಹೊಳೆನರಸೀಪುರದಲ್ಲಿ ಆರೋಪ ಮಾಡಿದ್ದಾರೆ. ಈಗ ನಮ್ಗೆ ಗ್ಯಾರಂಟಿ ಮಾಡಿದೀವಿ, ಅದನ್ನ ಹೇಳ್ಕೊತಾ ಇದೀವಿ. ಅವ್ರಿಗೆ ಅದು ಇಲ್ವಲ್ಲ, ಅವ್ರು ಯಾವ ಮಾನದಂಡದ ಮೇಲೆ ಚುನಾವಣೆ ಮಾಡ್ತಾರೆ ಈ ಸಲ? ಅವ್ರಿಗೆ ಯಾವ ಮಾನದಂಡದ ಮೇಲೆ ಚುನಾವಣೆ ಮಾಡ್ತಾರ ಅವರು? ಈಗ ನಾವು ಗ್ಯಾರಂಟಿ ಮಾಡಿದೀವಿ, ಮಾಡಿದ್ ತೋರಿಸಿರೋದನ್ನ ನಾವು ಹೇಳ್ತಾ ಇದೀವಿ, ನಾವೇನ್ ಸುಳ್ಳು ಹೇಳ್ತಾ ಇಲ್ವಲ್ಲ. ಅದು ಅವ್ರು ಯಾವ ಮಾನದಂಡದ ಮೇಲೆ ಏನಿದೆ ಅಂತ ಅವ್ರಿಗೆ ಓಟ್ ಕೇಳ್ತಾ ಇದಾರೆ, ಏನ್ ಕೊಡುಗೆ ಇದೆ ಜಿಲ್ಲೆಗೆ ಅಂತ ಓಟ್ ಕೇಳ್ತಿದಾರೆ ಅವರು. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಕೊಡುಗೆ ಏನು ಅಂತ. ಅವ್ರ ಕೊಡುಗೆ ಏನು ಅವ್ರು ಫಸ್ಟ್ ಸಾಬೀತುಪಡಿಸಲಿ, ಆಮೇಲೆ ನಮ್ದು ಏನ್ ಕೊಡುಗೆ ಕಾಂಗ್ರೆಸ್ ಜಿಲ್ಲೆಗೆ ನಾವು ತೋರಿಸ್ತೀವಿ. ಸರ್, ಈಗ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ವಿಜೇಂದ್ರ ಅವ್ರು ಬರ್ತಾರೆ, ನಿನ್ನೆ ಪ್ರಚಾರ ಮಾಡ್ತಾರೆ ಹೊಳೆನರಸೀಪುರದಲ್ಲಿ, ಸಾಕಷ್ಟು ದೇಶಕ್ಕಾಗಿ ಮೋದಿಗಾಗಿ ಮತ ಹಾಕ್ಬೇಕು ಅನ್ನುವ ಮಾತನ್ನು ಕೂಡ ಕೇಳ್ತಾರೆ. ಕಾಂಗ್ರೆಸ್ ಇಡೀ ದೇಶದಲ್ಲಿ ಕೇವಲ 45ರಿಂದ 50 ಸೀಟ್ ಬರಲ್ಲ, ಹಾಗಾಗಿ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿನ ಗೆಲ್ಸಿ ಅಂತ ಹೇಳ್ತಾರೆ. ಸರ್, ಯಾವ್ದು ಪಕ್ಷದ ವಿಜೇಂದ್ರನವರು ಅವ್ರ ಪಕ್ಷದ ಪ್ರಚಾರಕ್ಕೆ ಬಂದಿದ್ದಾರೆ, ಅವ್ರ ಪ್ರಚಾರ ಮಾಡ್ಲಿ. ನಾವು ನಮ್ಮ ಪಕ್ಷದ ಪ್ರಚಾರ ಈಗ ಮಾಡ್ತಾ ಇದೀವಿ, ನಾವು ಮಾಡ್ತೀವಿ ಅಷ್ಟೇ. ನಾನೇನು ಪ್ರತಿಕ್ರಿಯೆ ಕೊಡಕ್ ಹೋಗಲ್ಲ. ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರು ಚುನಾವಣೆ ಪ್ರಚಾರ ಮಾಡಿದ್ದಾರೆ, ನಾವು ನಮ್ಮ ಚುನಾವಣೆ ಪ್ರಚಾರ ನಾವು ಮಾಡ್ತಾ ಇದೀವಿ. ಸರ್, ಈಗ CM ಕೂಡ ಇನ್ನೇನು 18ನೇ ತಾರೀಕು CM ಪ್ರವಾಸ ಮಾಡ್ತಾ ಇರುವಂತದ್ದು ಹಾಸನ 19ಕ್ಕೆ. ಹೇಗೆಲ್ಲ ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ದಾರೆ ಸರ್? ಈಗ ಅದೇ ಒಂದು 3ರಿಂದ 4 ಕಡೆ ಪ್ರಚಾರ ಮಾಡ್ತಾರೆ. 1-2-3 ಕಡೆ ಬಹಿರಂಗ ಸಭೆ ರೋಡ್ ಶೋ ಇರುತ್ತೆ, 1-2 ಕಡೆ ಇಲ್ಲ 1 ಕಡೆ ಬಹಿರಂಗ ಸಭೆ ಇರುತ್ತೆ. ಎಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಮತ್ತೆ ಸಚಿವರು ಮತ್ತೆ ಶಿವರಾಮಣ್ಣ ಶಿವಲಿಂಗಣ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ರೂಪುರೇಷೆನ ಮಾಡ್ತಿದೀವಿ. ಇವತ್ತು ಸರ್, ಈಗ ಇನ್ನೊಂದು ಏನಂತಂದ್ರೆ, ಜನರ ಕಷ್ಟ ಸುಖಗಳಿಗೆ ನಾವು ನಿಲ್ತೀವಿ, ಕಾಂಗ್ರೆಸ್ನವರು ಇದುವರೆಗೆ ಜಿಲ್ಲೆಯಲ್ಲಿ ಎಲ್ಲಿ ನಿಂತಿರೋ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಸರ್ ಮೈತ್ರಿ ಅಭ್ಯರ್ಥಿಯವರು. ಈಗ ನನಗೆ ಪ್ರತಿಕ್ರಿಯೆ ಇಷ್ಟ ಇಲ್ಲ. ಸುಮ್ಮನೆ ಹತಾಶೆಯಲ್ಲಿ ಏನೇನೋ ಮಾತಾಡ್ತಾನೆ ಇರ್ತಾರೆ, ಮಾತಾಡ್ಕೊಳ್ಳಿ. ನಾನು ಸುಮ್ಮನೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಕೊಂತಾ ಹೋದ್ರೆ ಅದೇ ಒಂದು ದೊಡ್ಡ ಕಥೆ ಆಗ್ತದೆ. ಮಾತಾಡ್ಕೊಳ್ಳೋ ಜನ ನೋಡ್ತಾ ಇರ್ತಾರಲ್ಲ, ಜನ ನಮ್ ಜಿಲ್ಲೆ ಪ್ರಬುದ್ಧ ಮತದಾರರು ಅಬ್ಸರ್ವ್ ಮಾಡ್ತಿದ್ದಾರೆ ಯಾರು ಏನು ಅನ್ನೋದನ್ನ. ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು. ಸರ್, ಈಗ ಶ್ರೇಯಸ್ ಪಟೇಲ್ಗಾಗಿ ಇಡೀ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಒಂದಾಗಿರುವಂತದ್ದು. ಹೌದು, ಅದಂತೂ ಖಂಡಿತ. ನಾನು ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಋಣಿಯಾಗಿರ್ಬೇಕು ನಮ್ಮ ಇಡೀ ಕಾಂಗ್ರೆಸ್ ಬಳಗಕ್ಕೆ, ನಮ್ಮ ಜಿಲ್ಲೆ ಕಾಂಗ್ರೆಸ್ ನಾಯಕರು, ತಾಲೂಕು ಮಟ್ಟದ ನಾಯಕರು, ನಮ್ಮ ಕಾರ್ಯಕರ್ತರಿಗೆ ನಾನು ಮಣ್ಣಾಗೋರ್ಗು ನಾನು ಋಣಿಯಾಗಿರ್ಬೇಕು. ಚುನಾವಣೆ ಬರ್ತದೆ ಹೋಗ್ತದೆ, ಅದು ಇಷ್ಟು ಒಗ್ಗಟ್ಟಿನಲ್ಲಿ ಬೆಂಬಲ ಕೊಡ್ತಿದ್ದಾರೆ. ವೈಯಕ್ತಿಕವಾಗಿ ಅವರೇ ಮುಂದಾಳತ್ವ ತಗೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅದಕ್ಕೆ ಋಣಿಯಾಗಿರ್ತೀನಿ. ಅವ್ರ ಜೊತೆ ನಾನು ನಿಲ್ತೀನಿ, ಏನೇ ಆದ್ರೂ ಆಗ್ಲಿ ಮುಂದಕ್ಕೆ ಅವ್ರ ಜೊತೆ ಪ್ರಾಮಾಣಿಕವಾಗಿ ನಿಲ್ತೀನಿ. ಅವ್ರಿಗೆ ಹೆಗ್ಲು ಕೊಟ್ಟು ಕೆಲಸ ಮಾಡಕ್ ನಾನು ಶ್ರಮ ಪಡ್ತೀನಿ. ಸರ್, ಈಗ ಕೊನೆಯದಾಗಿ ಎಲ್ಲೋ ಒಂದ್ ಕಡೆ ಶ್ರೇಯಸ್ ಪಟೇಲ್ ಹೋದಲ್ಲೆಲ್ಲ ಕಡೆ ಕೂಡ ಸೆಂಟಿಮೆಂಟಲ್ ವರ್ಕ್ ಮಾಡ್ತಾ ಇದಾರೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಸರ್. ಈಗ ಸೆಂಟಿಮೆಂಟಲ್ ಅದು ನಮ್ಮ ಕುಟುಂಬಕ್ಕೆ ಆಗಿರೋ ಅನ್ಯಾಯನ ನಾನು ಹೇಳ್ಕೊಂತ ಇದ್ದೀನಿ. ಸೆಂಟಿಮೆಂಟ್ ಮಾಡ್ಬಿಟ್ಟು ನಾನು ಮತ ತಗೋಬೇಕಾಗಿಲ್ಲ. ನಮ್ಗೆ
ನಮ್ಗೆ ಅದು ಜಿಲ್ಲೆಯಲ್ಲಿ ಮತದಾರ ಇದ್ದಾರೆ ನಮ್ಮ ಪಕ್ಷಕ್ಕೆ. ನಮ್ ಕುಟುಂಬಕ್ಕಾಗಿರೋ ಅನ್ಯಾಯ, ನಮ್ಮ ತಾಯಿಗೆ 2 ಸರಿ ಸೋತಿದ್ವಿ ಅನ್ನೋದು, ನಮ್ಮ ತಾತ ಅವರು ಆಗಿದ್ದ ಅನ್ಯಾಯ, ನಾನು ಕಳೆದ ಬಾರಿ ಹತ್ರಕ್ಕೆ ಸೋತಿದ್ನ ನಾನು ಅದನ್ನ ಪ್ರತೀಕ್ಷಿಸಿ ಮಾತಾಡ್ತಾ ಇದ್ದೀನಿ, ಭಾಷಣದಲ್ಲಿ ಮಾತಾಡ್ತಾ ಇದ್ದೀನಿ. ಅದು ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಜನನೇ ಗದ್ಗತರಾಗ್ತಾರೆ ನಾನು ಮಾತಾಡೋದು ನೋಡಿ. ಪಾಪ ಜನನೇ ಸಭೆಗಳಲ್ಲಿ ಕಣ್ಣೀರ್ ಹಾಕ್ತಾರೆ, ಊಟ ಹುರ್ಕೊಂತಾರೆ. ಅದನ್ನ ಸಿಂಪತಿ ಅಂತ ಹೇಳಕ್ಕಾಗಲ್ಲ, ಅದೊಂದು ಮನುಷ್ಯತ್ವ. ಗ್ಯಾರಂಟಿಯನ್ನ ಮಾತ್ರ ನಂಬಿ ಮತ ಕೇಳಕ್ ಹೋಗ್ತಾ ಇದಾರೆ ಅಂತಾರೆ. ಗ್ಯಾರಂಟಿ ಅಲ್ಲ, ನಮ್ಮ ಪಕ್ಷಕ್ಕೆ ಮತ ಕೊಡಿ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ನಾವು ಕೇಳ್ತಿದೀವಿ. ಜೊತೆ ಗ್ಯಾರಂಟಿ, ಬರೀ ಗ್ಯಾರಂಟಿ ಒಂದ್ ಜೊತೆಗೆ ಗ್ಯಾರಂಟಿ ಏನ್ ಕಮ್ಮಿ ಇಲ್ವಲ್ಲ. 5 ಲಕ್ಷಾಂತರ ಕೋಟಿ ತಿಂಗಳು ವ್ಯವಸ್ಥೆ ಇದ್ರಲ್ಲ, ಅದೇನ್ ಕಮ್ಮಿನಾ ಅದು ಅಭಿವೃದ್ಧಿ ಅಂತ ಹೇಳಿದ್ರೆ? ನಮ್ ಜಿಲ್ಲೆಗೆ ಅಭಿವೃದ್ಧಿ ಆಗ್ಬೇಕು, ಸ್ವಾಭಿಮಾನವಾಗಿ ನಮ್ ಜಿಲ್ಲೆ ಜನ ಇರ್ಬೇಕು ಅನ್ನೋದು ನಾವು ಫಸ್ಟ್ ಮೊದಲನೇದಾಗಿ ನಾವು ಕೇಳ್ತಾ ಇರೋದು. ಸರ್, ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಮೈತ್ರಿ ಅಭ್ಯರ್ಥಿ ಇಲ್ಲ, ಶ್ರೇಯಸ್ ಪಟೇಲ್ ಓನ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ ಅನ್ನುವ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಹೌದು ಹೌದು ಹೌದು, ನಿಜ. ಅದು ಜನನೇ ಮಾತಾಡ್ತಾ ಇದಾರೆ, ಅದು ಆಗ್ತಿರೋದು ಹಾಗೇನೆ. ಪಕ್ಷಾತೀತವಾಗಿ ಈ ಸಲ ಜನ ನಮ್ಮನ್ನ ಬೆಂಬಲಿಸ್ತಾರೆ. ಇದಿಷ್ಟು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಏನಿದ್ದಾರೆ ಅವರು ಹೇಳುವಂತ ಮಾತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.